ಆ, ಏನ ಮಾದಪ್ಪಜ್ಜ ಸುಮ್ಮನೆ ಕೂತಿರಲ್ಲ ಕೇಳ್ತಿದ್ದೀರ. ಸುಮ್ಮನೆ ಕೂರ್ದೆ ಮತ್ತೆ ಅಂತ ಮಾಡೋದು ಮಾರ. ಒಂಥರ ಮುನ್ಸಿಗೆ ಸಮಾಧಾನ ಇಲ್ರಿ. ಇಲ್ಲ, ಯಾಜ ಯಾರು ಮಾಡ್ಲ ಎಂತಕ ನಮ್ಮ ಭಾರತನೇ ಒಂಥರ ಜಳ್ಳಾಗಿದೆ. ಕಣ್ಣಂದ್ರೆ ಕೆಂಪಾಗಿ ಹೋಗಿದ್ದು. ನಿನ್ನೆ ಕತ್ಲಿಗೆ ಕುಡಿಯ ಕೊಡಕ್ಕಂತ ಬಂತಲ್ಲ ಅವಾಗ ಇಂಥದಂತ ಹೇಳಲ್ರಿ. ನಾನು ಅಂಜಾಜ ಮಗನ ಮೇಲೆ ಭಾಳ ಬೇಜಾರಾಗಿದೆ. ಮುನ್ಸಿಗೆ ತಗೊಬಿಟ್ಟದ ಅದನ್ನ. ಎಲ್ಲಿಗೂ ಸುಳ್ಳು ಹೇಳಿ ಹೋಗೇನ್ರಿ ಅವ. ಬೆದರಿಕೆ ಅಂತ ಹೇಳಿ ಶನಿವಾರ ಯಾರು ಬೆದರಿಕೆ ಮಾಡ್ತಾರ? ಏನು ಕಣ್ಣು ಮುಚ್ಕೊಂಡು ನಂಬ್ತಿತ್ತಲ್ಲ, ಒಂಜಾಜೆ ಮಾಡ್ದೆ ಹೋಗ್ಬಿಡ್ತು. ಈಗ ಗೊತ್ತಾಗ್ಯದಲ್ಲ, ಹಂಗಾಗಿ ಮುನ್ಸಿಗೆ ತಗೊಂಡದೆ. ಸುಳ್ಳು ಹೇಳಿ ಹೋದ್ನಲ್ಲ ಅಂತ. ಇವನಾರು ಹಿಂಗೆ ಮಾಡ್ಬೋದನ್ನೇ ಹೇಳಿ. ಏಯ್, ಅದು ಎಂತದೆ? ಎಡಿಗಿಟ್ಕೊಂಡು ಹೋದಂಗೆ ಹೋತಿದ್ದೀಯಲ್ಲ, ಎಂತ ಅದ? ಯಾರಿಗೆ ತಗೊಂಡು ಹೋತಿದ್ದೀಯಾ? ಸ್ವಲ್ಪ ಸುಮ್ಮನಾರು ಇರು ಮಾರತಿ. ಅಮ್ಮ ಮನಸ್ಸಿಗೆ ಎಷ್ಟು ಬೇಜಾರು ಮಾಡ್ಕೊಂಡದು ಗೊತ್ತಾ? ನಾ ಹೇಳಿದೆ ಅವತ್ತು ಹೋಗೋಷ್ಟೊತ್ತಿಗೆ ಹೇಳಿದೆ ಅಮ್ಮಗೆ ಹೇಳಿ ಹೋಗೋಣ ಅಂತ. ಒಂದು ಮಾತು ಹೇಳಿದರೆ ಎಂತ ಆತಿತ್ತ? ಕಣ್ಣಲ್ಲಿ ನೀರು ಹಾಕ್ತು ರಾತ್ರಿ, ಗೊತ್ತಾನ? ಹೊಳ್ತಂದ್ರೆ ಎಂತ ಮಾತಂತ ಆಡ್ತಿದ್ದೀರಿ? ನಿಮ್ಮ ಅಪ್ಪ ಕೊಡೋಕ್ಕೆ ಅಂತೇಳಿ ಎಲ್ಲ ಘನ ಮಾಡಿ ಜೋಡಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ನೋಡಿದ್ರೆ ಎಡೆಗಿಡಕ್ಕೆ ಹೋಗೋದಂತೆ. ಹೇಳ ನಿಮ್ಮ ಅಕ್ಕ ನಿನ್ನೆ ನಾಲ್ಕು ಸರಿ ಅಪ್ಪಕ್ಕೆ ಕೊಡಿ ಅಂತ ಹೇಳ್ಯಾರ. ಆ ಮಗು ಕೊಡಿ ಅಂದರೆ ಕೊಟ್ರವ್ರೇನು ತಿಂತಾರ? ಈಗ ನಾ ಅಲೇಸಿನಿ. ಕತ್ಲಿಗೆ ಅವ್ರು ಮಾತಾಡಿದ್ದೆಲ್ಲ ಅಲೇಸ್ಕೊಂಡೆ ನಾನು. ಅವ್ರದ್ದು ಒಂದು ಪಾಲು ತೆಗೆದು ಇಟ್ಟೀನಿ. ನೋಡೋಣ, ಯಾವಾಗಲಾರು ತಿನ್ನೋದಾದರೆ ಕೊಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟೀನಿ. ಹುಡುಗರು ಅವಾಗೆಲ್ಲ ಸಾಮ ಪಾಲು ಮಾಡಿಕೊಟ್ಟು ನಿಮ್ಮ ಅಪ್ಪನ ಪಾಲು ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ ಬೇಕಾದ್ರೆ ಕಡೆಗೆ ಹಾಗೆ ಹೇಳಿರಿ, ನೀನೇ ಇಟ್ಕೊಂಡು ತಿಂದೆ ಅಂತ. ಕೊಡೋಕ್ಕೂ ಹಂಗೆ ಸುಮಾರೇ ಕೊಟ್ಟಿದ್ರ. ನೋಡು, ಪುರಾಣ ಮಾಡಬೇಡ. ನಂಗೆ ಎಂತ ಯಾವ ಮಾತು ತಲೆ ಒಳಗೆ ಹೋಗಲ್ಲ. ನಂಗೆ ನಿನ್ನೆ ಅಮ್ಮ ಮಾತಾಡಿದ್ದೆ ತಲೆ ಒಳಗದೆ. ಭಾಳ ಮನಸ್ಸಿಗೆ ಬೇಜಾರಾಗ್ತದೆ. ಹೇಳಿ ಹೋಗಿದ್ರೆ ಎಂಥದ್ದು ಆಗ್ತಿರಲ್ಲ. ಏನು ಕುಣ್ಕುತ ಹೋಗೋಣ ಅಂತ ಹೋದೆ. ಹೋಗ್ಲಿ ಬಿಡು, ತಗೊಂಡೋಗಿ ಕೊಟ್ರೆ ಈಗ ಅಪ್ಪ ಎಲ್ಲಿಂದ ತಂದೆ ಅಂತ ಕೇಳ್ತಾರಲ್ಲ, ಎಂತ ಹೇಳ್ತೀಯ ಅವಾಗ? ಅವ್ರ ಹತ್ರ ನಿಧಾನಕ್ಕೆ ಹೇಳ್ತೀನಿ ಮರ್ರ. ಅವ್ರಿಗೇನು ಗುಮಾನಿ ಬರದೇ ಅದೇ ಅಂತ ಮಾಡಿರ. ಈಗ ಅವರೇ ಹಚ್ಕೊಟ್ಟಿದ್ದು ನಿನ್ನೆ ಹಿಂಡ್ತಿಗೆ, ಹಿಂಗೆ ಎತ್ಲಾಗ ಹೋಗ್ಯಾರೆ ಅಂತ. ಮತ್ತು ಇಲ್ದಿದ್ರೆ ನಿಮ್ಮ ಅಮ್ಮಗೆ ಹಂಗೆ ಗುಮಾನಿ ಗೊತ್ತಿರಲ್ಲ, ನಿಮ್ಮ ಮೇಲೆ ಅನುಮಾನನೂ ಮಾಡ್ತಿರಲ್ಲ ಅವರು. ನೀವು ಹೇಳಿ ಹೋದ್ಮೇಲೆ ಅವರು ಮತ್ತೆ ತಿರುಗಿ ಅದನ್ನು ಜ್ಞಾನನೇ ಮಾಡ್ತಿರಲ್ಲ. ಹಚ್ಕೊಟ್ಟು ಇಷ್ಟೆಲ್ಲ ಮಾಡಿಟ್ಟಾರೆ. ನೋಡೋಣ, ನಾನು ಅಮ್ಮನ ಸಮಾಧಾನ ಮಾಡ್ತೀನಿ. ಹಾಗಲ್ಲ ಹಿಂಗೆ ಅಂತ ಹೇಳ್ತೀನಿ. ನೀವು ಅದಕ್ಕೆ ಅಂತ ತಲೆ ಕೆಡ್ಸ್ಕಿಬೇಡಿ. ಹಂಗಂತೇಳಿ ಏನು ಬಿಟ್ಕೊಂಡೆ ಕುರಕಾತದನ್ರಿ. ಇದು ಮಾಡ್ತೀನಿ. ಈಗ ತೊಗೊಂಡೋಗಿ ಕೊಟ್ಕೋತೀನಿ ಫಸ್ಟ್. ಅಲ್ಲ, ನೀವೇ ತೊಗೊಂಡೋಗಿ ಕೊಡ್ತೀರಾ ಅತ್ಲಾಗೆ? ಸುಮ್ಮನೆ ಇರು ಸ್ವಲ್ಪ. ತೊಗೊಂಡೋಗಿ ಕೊಡೋದಾದರೆ ಕೊಡು. ನಾನೀಗ ಅದಕ್ಕೆಲ್ಲ ಹೋಗಲ್ಲ ಈಗ. ಇಲ್ಲ ಇಲ್ರಿ, ಮೂಲದಲ್ಲಿಂದನೇ ಹೇಳ. ನಾನು ಎಬ್ಸನ ಅಂತ ಒಂದ್ಸತಿ ಜ್ಞಾನ ಮಾಡಿದೆ. ಹಿಂಗೆ ಮುನ್ಸಿ ಬೇಜಾರಾದ ಗಳಿಗೆ ಹೋಗಿ ಎಬ್ಸ್ದಂಗೂ ಸಿಟ್ಟೆ ಮಾಡ್ತದೆ, ನಿಮ್ಗೆ ಗೊತ್ತಲ್ಲ. ಹಂಗಾಗಿ ಸುಮ್ಮನೆ ಕೂತ್ಕೊಂಡೆ, ನೋಡೋಣ ಎಷ್ಟೊತ್ತಿಗೆ ಬರ್ತದೆ ಅಂತ. ಏನು ಜ್ಞಾನ ಮಾಡ್ತಾ ಕೂತಾರೆ. ಹಿಂಡ್ತಿನ್ನು ಮಲಗಲಿಂದ ಹೇಳಿಲ್ಲಲ್ಲ. ಅಯ್ಯೋ ಅದು ಯಾವ ಥರ ಗಂಡ ಹಿಂಡ್ತಿನ ಮಗಗಿದ್ರಲ್ಲಿ ಕಾಲು ಭಾಗ ಬುದ್ಧಿತ್ತಿದ್ರೆ ಸಾಕಿತ್ತು. ಅಲ್ಲ ಮಾವರ, ಓ ಏನ ಎಂತ ಅದು ಬಟ್ಲು ತುಂಬ ತಗೋಬತ್ತಿದೆಯಲ್ಲ, ಎಂತವೇ ಅವ? ಅದು ಮತ್ತೆ ಒಂದು ಸ್ವಲ್ಪ ತಿಂಡಿ ಎಲ್ಲ ತಂದಿದ್ವಾ. ನಿನ್ನೆ ಕತ್ಲಿಗೆ ಕೊಡೋಣ ಅಂತ ಮಾಡಿದೆ, ನೀವು ಬೇಗ ಮಲ್ಕೊಂಡಿದ್ರಿ. ಅದಕ್ಕೆ ಈಗ ತಗೋ ಬಂದೆ. ತೆಗೆದು ಇಟ್ಕೊಂಡು ಸ್ವಲ್ಪನೇ ಅವಾಗ ತಿನ್ನಿ. ಎಂತ ಇವ? ಎಲ್ಲಿಂದ ತಂದಿದ್ದಿ? ಏನೊಮ್ಮನೆ ಏನು ಸ್ವಲ್ಪ ದುಡ್ಡು ಹತ್ತದ ಇದಕ್ಕೆ? ಹೋಗಿದ್ದೆ ಎಲ್ಲಿಗೆ ಅಂತ ಒಳ್ಳೆ ಮಾತಲ್ಲಿ ಹೇಳಿದ್ರೊಂದಾತು. ಅದ್ರ ಹತ್ರ ಸುಳ್ಳು ಹೇಳಿ ಹೋದ್ರೆ ಅದು ನಂಬಿಕೆ ಕೂತ್ಕೂತ ಅಂದ್ರೆ ನಾನು ಅಷ್ಟು ಸುಲಭಕ್ಕೆ ನಂಬವಲ್ಲ. ಅಪ್ಪನ ಮನೆಗೆ ಅಂತ ಸುಳ್ಳು ಹೇಳಿ ಹೋಗಿರಾ? ನಿನ್ನ ಅಪ್ಪನ ಮನೇಲಿ ಇಷ್ಟೆಲ್ಲ ತಿಂಡಿ ಕೊಟ್ಟು ಕಳಿಸ್ಬಿಟ್ರೆ ಅವಕ್ಕೆ ಇದು ಎಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಏನು ಇಲ್ಲಿಂದ ತಗೊಂಡು ಹೋಗ್ಬೇಕೇನು? ತಗೊಂಡು ಹೋಗಿ ತಿನ್ನೋದೊಂದು ಗೊತ್ತು, ಮತ್ತು ವಾಪಸ್ ಕೊಟ್ಟು ಕಳ್ಸಿದ್ ನಾ ಇಲ್ಲಿ ತನಕ ನೋಡ್ಲಪ್ಪ. ಅಲ್ಲ, ಹೆಸರು ಹೇಳಿ ಅಂಗಡಿಯಿಂದ ಏನಾರು ತರ್ಬೇಕೇನು? ಅಂಗಡಿಯಿಂದ ಇಷ್ಟೆಲ್ಲ ತರೋದು ಇಲ್ಲ ಅವ, ನಂಗೆ ಗೊತ್ತು. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಹೋಗಿದ್ದಿಂತಲ್ಲೀಗ ಅಂತ ಹೇಳೋ. ಇದಕ್ಕೆ ನಂಗೆ ಒಂದೊಂದ್ಸತಿ ಕೈ ಮೇಲೆ ನೀರು ಹುಯ್ಬಾರ್ದು ಅಂತ ಕಾಣೋದು ಮತ್ತೆ ಅಂತಕ್ಕೆ.
ಇಷ್ಟೆಲ್ಲ ಇದು ಮಾಡಿ ಕೊಟ್ಟಿನಿ ತಂದು ಪಾಪ ಅಂತ ಅದಕ್ಕೆ ಹುಸಿ ಬಿಡ್ಬೇಕು ಅನ್ನೋದಿಲ್ಲ. ಶುರು ಮಾಡಾತು ನಮ್ಮ ತವ್ರ ಮನೆ ತಿಕ್ಕಳುಗರಿಯಕ್ಕೆ. ತಿಂದು ಹಣ್ಣು ಹೊರ್ಗಲ್ಲಲ್ಲ, ಮಾಡೋದು ಹಾಗೆಯ. ನೋಡೋಣ, ನಾ ಎಂತ ಹೇಳೋದು ಇಲ್ಲ, ಸುಮ್ಮನೆ ಹತ್ಕೊಂಡು ಹೋಗ್ತೀನಿ. ಹೋದರೂ ಏನು ಕೂಗ್ತದೆ ಏನ. ಹಿಂಗೆ ಇಷ್ಟೆಲ್ಲ ಹೇಳೋರೀಗ ಅದು ಎಲ್ಲಿಂದ ಬಂತು ಅಂತ ಅಂದಾಜು ಮಾಡೋಕ್ಕಾಗಲ್ಲ. ಅಷ್ಟೆಲ್ಲ ಬುದ್ಧಿವಂತಿಕಿದ್ದಿದ್ರೆ ಮತ್ತಿನ್ನೇನು ಕಮ್ಮಿ ಇಲ್ಲ. ನಂಗೆ ಬೈಯಕ್ಕಂದು ಬೇಕಾದ್ರೆ ಘನ ಗೊತ್ತು, ಹೆಂಡತಿದೊಂಥರ ಅಥವಾ ಗಂಡಂದೊಂಥರ. ಏನ ಘಟದ ಗಜನಿದ್ದಂಗೆ ನಿಂತೀಯಲ್ಲ, ಇಂಥಲ್ಲಿ ಹೋಗಿದ್ದು ಅಂತ ಹೇಳು ಅಂತ ಹೇಳಿದ್ರೆ ಬಾಯ್ ಬಿಡೋಕ್ಕಾಗಲ್ಲ. ಏನು ನನ್ನ ಹೆದರ್ಸ್ತಿದ್ದೀಯಾ? ನಾ ಏನು ಹುಟ್ಟಿದ ಮೇಲೆ ಕಾಣಲ ಅಂತ ಮಾಡಿ ಏನೋ? ನಮ್ಮ ಪಾಪಕರ ಮನೆಗೆ ಓ, ಹೇಗೆ ಗೊತ್ತಾತ ನಂಗೆ? ಪಾಪಕರ ಮನೆಗೆ ಹೋಗಿದ್ರಿ ಅಲ್ಲ? ಒಂದು ಸಲ ಹೇಳ್ದೆ ಕೇಳ್ದೆ. ಗೊತ್ತಾಗ್ಬಿಡ್ತಲ್ಲ, ಮಗಳು ಅಂದ್ರೆ ಜೀವ. ಮಗಳ ಬಿಟ್ಟರೆ ಬೇರೆ ಯಾರಿಗಾರು ತರಕ್ಕೆ ಆತದನ? ಪಕ್ಕನ ಮನೆಗೆ ಹೋದ್ರೆ ಅದಿತ್ತಂತೆ ಇದಿತ್ತಂತೆ. ಕೊಚ್ಚಿಣಕ್ಕೆ ಬಿಟ್ಟರೆ ಎಷ್ಟು ಬೇಕಾದ್ರೂ ಕೊಚ್ಚಿತಿರ್ತದೆ. ಅಲ್ಲ, ಅಲ್ಲಿ ಇರೋದು ಹೌದೇ, ಬೇಕನ್ನಂಗೆ ಅದೇ. ಹೆಣ್ಮಕ್ಳಾಗಿದ್ರು ತವ್ರ ಮನೆಗೆ ಬೇಕಾದ ಇದು ಮಾಡೋರು. ಅವ್ರಿಗೇನಾರ ಆಗ್ಯಾನ ಅದೆಯಾ ಇದೇ ಇದನ್ನು ಕೊಟ್ಟಿದ್ದೆ ಒಂದು ಹೆಚ್ಚು ಅಂತ ಮಾಡೋದು ನೋಡಿದ್ರೆ ಸಾಕು. ಅಲ್ಲಿಗೆ ಹೋಗಿದ್ದು ಹೇಳಿದ್ರೆ ಮತ್ತೆ ಅಮ್ಮ ಬೇಡ ಅಂತಾರೆ, ಸಿಟ್ಟು ಮಾಡ್ತಾರೆ ಅಂಥೇಳಿ ಹೇಳೋದು ಬೇಡ ಅಂತ ನಿಮ್ಮ ಮಗನೇ ಹೇಳಿದ್ದು. ಹೇಳೋದು ಬೇಡ, ಬಂದ್ಮೇಲೆ ಬೇಕಾದ್ರೆ ಅಪ್ಪಗೆ ಹೇಳೋಣ, ಮತ್ತೆ ಯಾರಿಗೆ ಹೇಳೋದು ಬೇಡ, ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ಹೋಗಿದ್ದು. ಗಂಡಕ್ಕೆ ತಕ್ಕನದು ಹಿಂಡ್ತಿ, ಹಿಂಡ್ತಿಗೆ ತಕ್ಕನದು ಗಂಡ. ಅದು ಬೈತದೆ, ಸಿಟ್ಟು ಮಾಡ್ತದೆ ಅಂತ ಹೇಳಿ ಹೇಳ್ದೆ ಕೇಳ್ದೆ ಹೋಗಿದ್ರಾನೆ. ಯಾಕೆ ನಾನು ಹೋತಿದ್ನಲ್ಲ, ಹಾಗೆ ಹೋತಿದ್ದು ನಾನು. ಅದಕ್ಕೆ ಪಾಪ ಅದಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡದೆ. ಅಲ್ಲ, ಈಗೀಗ ಸ್ವಲ್ಪ ಎಲ್ಲ ಮಕ್ಕಳು ಅಂದರೆ ಇದು ಕೈಯಸ್ ಮಾಡ್ತಿತ್ತು. ಹಂಗಾರೆ ಹೇಳಿದರೆ ಇದು ಆಡ್ತಿರ್ಲ. ನಾ ಹೋಗೋಷ್ಟೊತ್ತಿಗೆ ಅಂತ ಬೇಕೋ ಮಾಡಿಕೊಡು ಅಂತ ಹೇಳಿದ್ರೆ ನನ್ನ ಕೈಲಿ ಮಾಡಿಕೊಡ್ತಿರ್ಲ. ಅದು ನಿನ್ನ ಕೂತ್ಲ ನಿಂದು. ಅವ ಹೇಳೋದು ಬೇಡ ಅಂತ ಏನು ಹೇಳಲ್ಲ, ಅದು ಯಾಕೆ ಹಂಗೆ ಹೇಳ್ತೀಯ? ಅದಕ್ಕೆ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಕೂತದೆ. ಬಿಡು, ಬೇಡ, ನಿನ್ನ ತಿಂಡಿ ಬೇಡ, ತೀರ್ಥ ಬೇಡ. ಅದು ಕೊಟ್ಟಾನೆ, ಪಾರ್ವತಿ ಕೊಟ್ಟಿಯಾ? ಏನಿಲ್ಲ, ಇಲ್ಲ ಮಜ್ಞು ಒಬ್ರನ್ನ ಬಿಟ್ಟು ಒಬ್ರು ತಿನ್ನೋದೇ ಇಲ್ಲಲ್ಲ. ಇಲ್ಲ ಕೊಡ್ಲ, ಅವ್ರ ಪಾಲ ಹಂಗೆ ತೆಗೆದು ಇಟ್ಟೀನಿ. ಸಿಟ್ಟು ಮಾಡ್ಕಿತಾರೆ ಅಂತಾನೆ ಕೊಡ್ಲ, ಆಮೇಲೆ ನಿಧಾನದಿಂದ ಮಾತಾಡಿ ಕೊಡೋಣ ಅಂತಿದ್ದೀನಿ. ಸಿಟ್ಟು ಮಾಡ್ಕಿತ್ತದೆ ಅಂತ ಕೊಡ್ಲಂತೆ, ಆಮೇಲೆ ನಿಧಾನದಿಂದ ಕೊಡ್ತದಂತೆ. ಎಲ್ಲಿ ಕೊಡೋದ? ಎಲ್ಲಿಂದ ಕೊಡೋದ? ನೀನು ಹೊಟ್ಟೆ ಒಳಗಿಂದ ತೆಗೆದು ಕೊಡ್ತೀಯಾ? ಹಾಗೆ ಹೇಳಿದ ಮೇಲೆ ಪಾಲು ತೆಗ್ದಿಟ್ಟು ಅಲ್ಲೇ ತಿಂದು ಖಾಲಿ ಮಾಡೋಣ ಅಂತ. ನಂಗೆ ಗೊತ್ತಿಲ್ಲ ಅಂತ ಮಾಡಿ ಏನೋ. ಇನ್ನೂ ಎಂತೆಂತ ಕೊಟ್ಟಿತ್ತ ನಮ್ಮ ಪಾಪಕ್ಕ, ಅದನ್ನೆಲ್ಲ ಮುಚ್ಚಾಕೋಕತ್ತದೆ ಅಂತ ಅದ್ರ ಹತ್ರ ಹೇಳಲ್ಲ ನೀನು. ಸಿಟ್ಟು ಮಾಡ್ತಾರಂತೆ, ಕೊಡಲ್ಲಂತೆ. ಸಿಟ್ಕೊಂಡು ಒಂದು 2 ಹೊತ್ತು ಊಟ ಬೇಡ ಅಂತ ಹೇಳ್ತದೆ. ಉಪವಾಸನೆ ಹಾಕ್ತೀರಾ? ಹಾಗೆ ಉಂಡೆ ಹೋಗಲಿ ಅಂತ ಲೆಕ್ಕ ಹಾಕ್ತೀರಾ? ಹೆಂಗೆ ಹೇಳ್ದೆ ಕೇಳ್ದೆ ನಮ್ಮ ಮಗಳು ಮನೆಗೆ ಹೋಗ್ಕೊಂಡಿದ್ದಲ್ದೆ ಮತ್ತೆ ಬಂದ್ಕೊಂಡು ಇದು ಮಾಡ್ತಾರೆ. ತಗೊಂಡೋಗ ಇದನ್ನು, ಅದಕ್ಕೆ ತಿನ್ನೋ ಹೊರತು ನಾನು ಕೈಯಲ್ಲಿ ಮುಟ್ಟಲ್ಲ. ಎಷ್ಟು ಗಟ್ಟಿ ಇದ್ದು ಹೆದರ್ಸ್ತಾ ಇದ್ದೆ, ಅದನ್ನ ಈ ಥರ ಮಾಡಿರಿ. ಏನಾದ್ರು ನನ್ನ ಕಾಲ ಆದಮೇಲೆ ಹೌದಾ ನೀವು ಅದಕ್ಕೊಂತ ಟೀ ಕೊಡೋದು? ಹೌದಾ? ಕೈ ಕಲ್ಸೋದ್ ಕಾಲಕ್ಕೆ ನಿಮ್ಮನ್ನು ನಂಬ್ಕೊಂಡು ಇರಂಗೇನಿಲ್ಲ. ಪಾಪ ಗಟ್ಟಿ ಅದೇ, ಅಲ್ಲಿ ಗನಾಗ ಅದೇ ಅಂತ ಗೊತ್ತಾತಲ್ಲ, ಗಂಡನ ಕುಣಿಸ್ಕಿತ ನಡೆದೆ. ಅದು ಸಾಧಾರಣ ಅದೇ, ಅಲ್ಲಿ ಎಂಥದ್ದು ಇಲ್ಲ ಅನ್ನಂಗಿದ್ದಿದ್ರೆ ಹೋತಿದ್ದ ನೀನ? ಇಸ್ಕೊಂಡು ಶುರು ಆಗ್ತದೆ, ಮಕ್ಕಳು ಮರಿಗೆ ಬಟ್ಟೆ ಬರಿ ಎಲ್ಲದೋ ಹೊಡ್ತದೆ ಅಂತ ಗೊತ್ತಲ್ಲ. ಹಂಗಾಗಿ ಹೋಗಿಯ ತಗೊಂಡು ಹೋಗು ಅಂತ ಹೇಳಿದ್ನೇ ಇಲ್ಲ. ಬ್ಯಾಡಿದ್ರು ಅಷ್ಟೇ ಹೋದ. ಏನೋ ಗಾದಿ ಹೇಳಿದ್ರಂತೆ, ಗಂಡ ಹೆಂಡತಿಗೆ ಸೇಡೋಕ್ಕೇನು ಕಮ್ಮಿ ಇಲ್ಲ. ಹೋದ್ರು ಅಂತಾರ, ಹೋಗದೆ ಇದ್ರು ಅಂತಾರ. ತಿಂದಿದ್ರು ಬಿಟ್ಕೊಳ್ಳಿ. ತಗೊಂಡು ಹೋಗು ಅಂದ ಕೂಡಲೇ ತಗೊಂಡು ಹೋಗ್ಕೊಂಡು ಪೂರ್ತಿಯಲ್ಲಿ ಹೊಲ್ಟಿಗೆ ಇಡ್ಸೋದು ಬೇಡ. ಅಲ್ಲಿ ಇಡು, ಅದು ಕೊಟ್ಕೊಂಡು ನಾನು ತಿಂತೀನಿ. ನನ್ನ ಮಗಳು ಮನೆಯದು.